ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೋಡಿ, ಟೈಮ್ ಬಂದು ಈಗ ನೈಟು 10:30 ಆಗಿದೆ. ಸೊ ಈಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿದ್ಧತೆನ ಮಾಡ್ಕೋತಾ ಇದ್ದೀನಿ. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡಬೇಕು. ಸೊ ನನ್ನ ಮಗಳಿಗೆ ಊಟ ಮಾಡಿಸಿ ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾಳೆ. ಸೊ ಏನಂತಲೇ ಗೊತ್ತಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ಲು. ನನಗಂತೂ ಏನೂ ಕೆಲಸ ಆಗಲೇ ಇಲ್ಲ. ಸೊ ಆಲ್ಮೋಸ್ಟ್ ಟೈಮ್ ಆಗಿ ಹೋಗಿದೆ, ಇಷ್ಟೊತ್ತಿಗಾಗಲೇ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಯಾಕೋ ಇವತ್ತು ಅವಳು ತುಂಬ ಹಠ ಮಾಡ್ತಾಯಿದ್ಲು. ಸೊ ನನಗೆ ತುಂಬ ಟೈಮ್ ವೇಸ್ಟ್ ಆಗೋಯ್ತು ಅಲ್ಲಿ. ಸೊ ದೇವರು ನಮಗೆ ಪರೀಕ್ಷೆ ಮಾಡ್ತಾರೆ ಅನಿಸುತ್ತೆ. ನಾವು ಎಷ್ಟು ತಾಳ್ಮೆಯಿಂದ ಈ ಹಬ್ಬನ ಮಾಡ್ತೀವಿ, ದೇವರಿಗೆ ಅಲಂಕಾರ ಮಾಡೋದು, ಇದೆಲ್ಲ ನಮಗೆ ಒಂದು ಪರೀಕ್ಷೆ ಅನಿಸುತ್ತೆ. ಮಕ್ಕಳು ಹಠ ಮಾಡೋದು, ಏನಾದರೂ ಒಂದು ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇದೆಲ್ಲ ಬರೋದು ದೇವರು ನಮಗೆ ಕೊಡೋ ಪರೀಕ್ಷೆ ಅಂತ ಅನಿಸುತ್ತೆ. ಸೊ ಇದನ್ನೆಲ್ಲ ದಾಟಿ ನಾವು ಹೇಗೆ ಪೇಷನ್ಸಿಂದ ಖುಷಿಯಿಂದ ಹಬ್ಬ ಮಾಡ್ತೀವಿ ಅನ್ನೋದೇ ಮುಖ್ಯ. ಸೊ ಅವಳನ್ನ ಮಲಗಿಸಿ ನಾನೀಗ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸೀರೆ ಎಲ್ಲ ಪಿನ್ ಮಾಡಿಕೊಂಡು ಫಸ್ಟು ದೇವರಿಗೆ ಸೀರೆ ಉಡಿಸಿ ಅಲಂಕಾರ ಎಲ್ಲ ಮಾಡಿಬಿಟ್ಟು, ಅಂದರೆ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಮಲ್ಕೊತೀನಿ. ಸೊ ಬೆಳಗ್ಗೆ ಎದ್ದು ಹೂವು ಹಾಕಿ ಪೂಜೆ ಮಾಡೋದಷ್ಟೇ, ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋದಷ್ಟೇ. ಸೊ ನೈಟ್ ನನ್ನ ಹಸ್ಬೆಂಡ್ 1 o'clockವರೆಗೂ ನನಗೆ ಹೆಲ್ಪ್ ಮಾಡಿದ್ರು. ಸೊ ನನ್ನ ಸೀರೆ ಎಲ್ಲ ದೇವರಿಗೆ ಉಡಿಸಾದ್ಮೇಲೆ ಅದು ಹೇಗಿದೆ, ಸರಿ ಇದೆಯಾ ಇಲ್ವೋ ಅಂತ ಸ್ವಲ್ಪ ಎಲ್ಲ ಚೆಕ್ ಮಾಡಿ, ಬ್ಯಾಕ್ಗ್ರೌಂಡ್ಗೆಲ್ಲ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಕೊಟ್ಟು ಅವ್ರು ಹೋಗಿ ಮಲ್ಕೊಂಬಿಟ್ರು. ಸೊ ಆಲ್ಮೋಸ್ಟ್ 1 o'clock ಆಯಿತು. ಇಬ್ಬರು ಅಂದರೆ ಅವ್ರು ಹೋಗಿ ಮಲ್ಕೊಂಡಿದ್ದು 1 o'clock ಆಯಿತು. ಸೊ ನಾನು ಇಡೀ ರಾತ್ರಿ ಕಣ್ಣು ಮುಚ್ಚೇ ಇಲ್ಲ. ಸೊ ಟೈಮೇ ಇರಲಿಲ್ಲ ಅಲ್ಲಿ. ಹಾಗಾಗಿ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ಸಮಯ ಸಿಗಲಿಲ್ಲ. ಸೊ ಆಲ್ಮೋಸ್ಟ್ 6:30 ಆಯಿತು ಪೂಜೆ ಮಾಡೋ ಅಷ್ಟರಲ್ಲಿ. ಇನ್ನು ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮ ಇಟ್ಟು, ಕಲಶ ಜೋಡಿಸಿ, ರಂಗೋಲಿ ಇಟ್ಟು, ಇನ್ನೂ ತುಂಬಾ ಕೆಲಸ ಇದೆ. ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಇದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ. ಸೊ ಫಸ್ಟು ನಮ್ಮ ಲಕ್ಷ್ಮೀನ ರೆಡಿ ಮಾಡಿ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲಿ ಏನು ಸರಿ ಇದೆ, ಸ್ಯಾರಿ ಪಿನ್ ಮಾಡಿರೋದು, ಸ್ಯಾರಿ ಡ್ರೇಪಿಂಗು, ಕೈ ಕಾಲು ಜೋಡಿಸಿರೋದು, ಸೊ ಇದೆಲ್ಲ ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಇದೆ ಅಂತ ನನ್ನ ಹಸ್ಬೆಂಡ್ನ ಕೇಳಿಕೊಂಡು ಸೊ ಅವ್ರನ್ನ ಹಾಗೆ ಕೂರಿಸ್ಕೊಂಡಿದ್ದೆ. ಸೊ ಎಲ್ಲ ಕೇಳಿಕೊಂಡು ಅವ್ರನ್ನ ರೆಡಿ ಮಾಡಿಕೊಂಡೆ. ಸೊ ಅವರು ಕೂಡ ನನಗೆ ಹೆಲ್ಪ್ ಮಾಡಿದ್ರು ಡೆಕೋರೇಷನ್ಗೆ ಎಲ್ಲ. ಸೊ ಇಷ್ಟೆಲ್ಲ ಮಾಡಿ ಅವರು ಆಲ್ಮೋಸ್ಟ್ 1 o'clock ಆಯಿತು, ಅವ್ರು ಹೋಗಿ ಮಲ್ಕೊಂಡ್ರು. ಸೊ ಇನ್ನು ನಾನೀಗ ದೇವ್ರ ಮನೇಲೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಸೊ ಫೈನಲಿ ವರಮಹಾಲಕ್ಷ್ಮಿ, ನಮ್ಮನೆ ವರಮಹಾಲಕ್ಷ್ಮಿ ರೆಡಿ ಆದರು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನನಗಂತೂ ಈ ಸರಿ ಸ್ಯಾರಿ ಡ್ರೇಪಿಂಗು, ಅಲಂಕಾರ ಎಲ್ಲ ತುಂಬಾ ಖುಷಿ ಆಯಿತು. ಸೊ ನಾನು ಅಂದ್ಕೊಂಡೋದಕ್ಕಿಂತ ತುಂಬ ಚೆನ್ನಾಗಿ ಸ್ಯಾರಿ ಉಡಿಸಿ ಇವತ್ತು ದೇವ್ರಿಗೆ ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಇನ್ನು ದೇವ್ರ ಮನೇಲಿ ಕೂಡ ಎಲ್ಲ ಕಳಶ ಎಲ್ಲ ಇಟ್ಟು, ದೇವ್ರ ಫೋಟೋ ಎಲ್ಲ ಜೋಡಿಸಿ, ಎಲ್ಲ ದೀಪ ಹಚ್ಚೋದೊಂದೇ ಬಾಕಿ, ನೈವೇದ್ಯ ಇಟ್ಬಿಟ್ಟು ದೀಪ ಹಚ್ಚೋದೊಂದೇ ಬಾಕಿ. ಸೊ ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ನೋಡಿ ಟೈಮು 4:30 ಆಗೋಯಿತು. ಸೊ ಇನ್ನು ಕಸ ಎಲ್ಲ ಗುಡಿಸಿ, ನೆಲ ಒರೆಸಿ, ಆಚೆ ರಂಗೋಲಿ ಹಾಕಿ, ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚೋದಷ್ಟೇ ಬಾಕಿ ಇರೋದು.
ಸೊ ಬೆಳಗ್ಗೆ ದೇವರಿಗೆ ಒಬ್ಬಟ್ಟಿನ ನೈವೇದ್ಯ ಇಟ್ಬಿಟ್ಟು ದೀಪ ಹಚ್ಚಿ ಪೂಜೆಯನ್ನು ಮಾಡಿಕೊಂಡೆ. ಆಗ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಬೇಕಂತಂದರೆ ಬೇಡ, ನೆಮ್ಮದಿಯಿಂದ ಪೂಜೆ ಮಾಡಬೇಕು. ಸೊ ಇಲ್ಲಿ ವಿಡಿಯೋಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ, ಹಾಗಾಗಿ ನಾನೇನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಸ್ಟ್ರೆಸ್ ಆಗಿ ಮಲಗಿಬಿಟ್ಟಿದ್ರು, ಹಾಗಾಗಿ ನಾನೇ ಒಬ್ಬಳೇ ಪೂಜೆ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು. ಹಾಗಾಗಿ ಸೊ ನೆಮ್ಮದಿಯಿಂದ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿಲ್ಲ. ಸೊ ಈಗ ಸಂಜೆ ಮತ್ತೆ ನಾನು ನನ್ನ ಮಗಳು ಇಬ್ಬರು ಸೇರಿ ದೀಪ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಸೊ ಪ್ರತಿ ವರ್ಷ ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ಹೀಗೆ ಪ್ರತಿ ವರ್ಷ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡೋಕ್ಕೆ ಆ ದೇವರು ಶಕ್ತಿ ಕೊಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.